ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾದಲ್ಲಿ ಕಾಣಿಸ್ಕೊಂಡಿರೋ ಹೊಸ ವೈರಾಣು ಭಾರಿ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಭಾರತದಲ್ಲೂ ಕೂಡ ಈ ವೈರಾಣುವಿನ ಕಾಟ ಶುರುವಾಗಿದ್ದು ಬೆಂಗಳೂರಲ್ಲಿ 2 ಪ್ರಕರಣಗಳು ವರದಿಯಾಗಿವೆ. ಹಾಗೆ ಗುಜರಾತಲ್ಲಿ 1 ಪ್ರಕರಣ ವರದಿಯಾಗಿದೆ. ಬೆಂಗಳೂರಿನ 2 ಪ್ರಕರಣಗಳು ಒಂದೇ ಆಸ್ಪತ್ರೆಯಲ್ಲಿ ಕಾಣಿಸ್ಕೊಂಡಿದ್ದು ಗುಜರಾತ್ನ ಮಗು ಸೇರಿದ ಹಾಗೆ ಈ 3 ಮಕ್ಕಳಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ರಾಜ್ಯದಾದ್ಯಂತ ಅಲರ್ಟ್ ಅನ್ನು ಘೋಷಣೆ ಮಾಡಿರೋ ಆರೋಗ್ಯ ಇಲಾಖೆ ಆ ವೈರಾಣುವನ್ನು ಎದುರಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಆದರೆ ಮತ್ತೊಂದು ಕಡೆ ಚೈನಾದಲ್ಲಿ ಈ ವೈರಾಣುವಿನ ಕಾಟ ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದ್ದು ಅಲ್ಲಿನ ಆಸ್ಪತ್ರೆಗಳಲ್ಲಿ ಬೆಡ್ಡುಗಳು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಮಾಹಿತಿಗಳು ಹೊರಬರ್ತಾ ಇರೋ ಹೊತ್ತಲ್ಲಿ ಈ ವೈರಾಣು ಭಾರತದಲ್ಲಿ ಕೂಡ ಆತಂಕವನ್ನು ಮೂಡಿಸ್ತಾ ಇದೆ. ಹಾಗಾದ್ರೆ ಏನಿದು ಹೊಸ ವೈರಾಣುವಿನ ಕಥೆ? ಇದರಿಂದ ಆಗೋ ತೊಂದರೆ ಏನು? 8 ತಿಂಗಳ ಮಗುವಿಗೆ ಈ ವೈರಾಣು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, 2020ರಲ್ಲಿ ಇಡೀ ಜಗತ್ತನ್ನ ಸಂಕಷ್ಟಕ್ಕೆ ದೂಡಿದ್ದ 3 ವರ್ಷಗಳ ಕಾಲ ಜಗತ್ತನ್ನ ಬೆಂಬಿಡದೆ ಕಾಡಿದ್ದ ಚೈನಾ ವೈರಾಣು ಮಾನವನ ಚರಿತ್ರೆಯಲ್ಲಿ ಮರೆಯಲಾಗದ ಪುಟವಾಗಿ ಉಳಿದುಬಿಟ್ಟಿದೆ. ಆ ಕಣ್ಣಿಗೆ ಕಾಣದ ವೈರಾಣುವಿಗೆ ಬಲಿಯಾದವರು ಕೋಟಿ ಮಂದಿ. ಹೀಗೆ ಜಗತ್ತಿನಾದ್ಯಂತ ಮರಣ ಮೃದಂಗವನ್ನ ಬಾರಿಸಿದ್ದ ಸೋಂಕಿನ ನೆನಪು ಇನ್ನು ಹಸಿರಾಗಿರುವಾಗಲೇ ಚೈನಾದಿಂದ ಮತ್ತೊಂದು ವೈರಾಣುವಿನ ಕಾಟ ಶುರುವಾಗ್ತಾ ಇದೆ. ಅದೇ HMPV ವೈರಾಣು. ಇದನ್ನ ಹ್ಯೂಮನ್ ಮೆಟಾನ್ಯೂಮಾ ವೈರಾಣು ಅಂತ ಕರೀತಾರೆ. ಗೆಳೆಯರೆ, ಈ ವೈರಾಣುವಿನ ಮೂಲ ಚೀನಾನೇ ಆದರೂ ಕೂಡ ಅಲ್ಲಿ ಎಷ್ಟು ಮಂದಿ ವೈರಾಣುವಿನಿಂದ ಸಮಸ್ಯೆಗೀಡಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿಯನ್ನ ಚೈನಾ ಹೊರಹಾಕಿಲ್ಲ. ಆದರೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಅಲ್ಲಿನ ಆಸ್ಪತ್ರೆಗಳು ಭರ್ತಿಯಾಗ್ತಾ ಇವೆ ಅನ್ನೋ ಸುದ್ದಿ ಮಾತ್ರ ಬರ್ತಾ ಇದೆ. ಆದರೆ ಮಲೇಷಿಯಾದಲ್ಲಿ ಇದುವರೆಗೆ 327 ಮಂದಿ ಈ ವೈರಾಣುವಿನ ಕಾಟಕ್ಕೆ ತುತ್ತಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇನ್ನು ಜಪಾನ್ನಲ್ಲಿ ಡಿಸೆಂಬರ್ 1 ತಿಂಗಳಲ್ಲಿ 94,000 ಇನ್ಫ್ಲೂಯೆನ್ಸಾ ಪ್ರಕರಣಗಳು ವರದಿಯಾಗಿವೆ. ಅಲ್ಲಿ HMPV ವೈರಾಣುವಿನ ಕಾಟ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ಜಪಾನ್ ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಅತಿ ಹೆಚ್ಚು ಇನ್ಫ್ಲೂಯೆನ್ಸಾ ಪ್ರಕರಣಗಳು ಕೇವಲ 1 ತಿಂಗಳಲ್ಲಿ ಕಂಡು ಬಂದಿರೋದು ಅಲ್ಲಿ ಆತಂಕಕ್ಕೆ ಮತ್ತು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಜಪಾನ್ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ಕೈಗೊಳ್ತಾ ಇದೆ. ಇನ್ನು ಈ ಹ್ಯೂಮನ್ ಮೆಟಾನ್ಯೂಮಾ ವೈರಾಣು ಅಂತ ಹೇಳ್ತಿದಾರಲ್ಲ, ಇದೇನು ಹೊಸತೇನಲ್ಲ. ಇದು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದೆ. ಆದ್ರೆ ಈ ಬಾರಿ ಚೈನಾದಲ್ಲಿ ಈ ವೈರಾಣು ಪತ್ತೆಯಾಗಿರೋದು ಮತ್ತು ಚೈನಾದಲ್ಲಿ ಕಾಣಿಸಿಕೊಂಡ ಬೆನ್ನಲ್ಲೇ ಅಕ್ಕಪಕ್ಕದ ದೇಶಗಳಲ್ಲಿ ಕೂಡ ಇದು ಹರಡುತ್ತಾ ಇರೋದು ಮಾತ್ರ ಜಗತ್ತಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಚೈನಾದ ಮಕ್ಕಳಲ್ಲಿ, ಅದರಲ್ಲೂ 14 ವರ್ಷದ ಒಳಗಿನ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ 2 ಹಾಗೂ ಗುಜರಾತಿನ 1 ಪ್ರಕರಣ ಕೂಡ ಮಕ್ಕಳಲ್ಲೇ ಈ ವೈರಾಣು ಪತ್ತೆಯಾಗಿರೋದು ಒಂದು ಸ್ವಲ್ಪ ಆತಂಕವನ್ನು ಉಂಟು ಮಾಡ್ತಾ ಇದೆ. ಡಿಸೆಂಬರ್ ಕೊನೆಯ ಭಾಗದಲ್ಲಿ ಬೆಂಗಳೂರಲ್ಲಿ 3 ತಿಂಗಳ ಮಗುವೊಂದರಲ್ಲಿ ವೈರಾಣು ಪತ್ತೆಯಾಗಿತ್ತು. ಆದರೆ ಆ ಮಗು ಗುಣಮುಖವಾಗಿ ಡಿಸ್ಚಾರ್ಜ್ ಆಗಿದೆ. ಹಾಗೆಯೇ ಜನವರಿ 3ನೇ ತಾರೀಕು ಮತ್ತೊಂದು 8 ತಿಂಗಳ ಮಗುವಲ್ಲಿ ಕೂಡ ಈ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಆ ಮಗು ಕೂಡ ಆರೋಗ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದರೆ ಆ 8 ತಿಂಗಳ ಮಗುವಿಗೆ ವೈರಾಣುವಿನಿಂದ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಬದಲಾಗಿ ಆ ಮಗುವಿಗೆ ಪೆಟ್ಟಾಗಿದೆ ಅನ್ನೋ ಕಾರಣಕ್ಕೆ ಪೋಷಕರು ಆಸ್ಪತ್ರೆಗೆ ದಾಖಲು ಮಾಡಿದ್ರಂತೆ. ಆ ಬಳಿಕ ಅಲ್ಲಿ ಪರೀಕ್ಷೆಗಳನ್ನು ಮಾಡಿದಾಗ ವೈರಾಣು ಸೋಂಕು ದೃಢಪಟ್ಟಿತ್ತು. ಈಗ ಮಗುವಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದ್ದು ಆ ಮಗು ಕೂಡ ಆಕ್ಟಿವ್ ಆಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಕತಾಳೀಯ ಅಂದ್ರೆ ಆ 2 ಮಕ್ಕಳಿಗೆ ಚಿಕಿತ್ಸೆ ಸಿಕ್ಕಿರೋದು ಒಂದೇ ಆಸ್ಪತ್ರೆಯಲ್ಲಿ. ಇನ್ನು ಬೆಂಗಳೂರಲ್ಲಿ 2 ಪ್ರಕರಣಗಳು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಸುರಕ್ಷಿತ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಹೆಚ್ಚು ಜನಸಂದಣಿ ಇರೋ ಕಡೆಗಳಲ್ಲಿ ಹುಷಾರಾಗಿರಬೇಕು. ಮಾಸ್ಕ್ ಅಥವಾ ಹ್ಯಾಂಡ್ ಕರ್ಚೀಫ್ ಅನ್ನ ಮೂಗಿಗೆ ಕಟ್ಕೋಬೇಕು. ಅನಾರೋಗ್ಯ ಇರುವವರು ಹೆಚ್ಚಿನ ಜನಸಂದಣಿಗೆ ಹೋಗದೆ ಉಳಿಯೋದು ಉತ್ತಮ. ಸೋಂಕಿನ ಲಕ್ಷಣ ಇರುವವರು ಹೆಚ್ಚು ಜನರ ಜೊತೆ ಬೆರೆಯದೆ ಒಂಟಿಯಾಗಿ ಉಳಿಯುವ ಮೂಲಕ ರೋಗಾಣುವನ್ನ ಹರಡದಂತೆ ಎಚ್ಚರಿಕೆ ಕೈಗೊಳ್ಳಬಹುದು. ಎಲ್ಲಂದರಲ್ಲಿ ಉಗಿಬಾರದು. ಕಣ್ಣು, ಮೂಗು, ಬಾಯಿಗಳನ್ನು ಆಗಾಗ ಮುಟ್ಟುಕೊಳ್ಳೋದು, ಉಜ್ಜಿಕೊಳ್ಳೋದು ಮಾಡಬಾರದು. ಸ್ಯಾನಿಟೈಸರನ್ನು ಬಳಸಬೇಕು ಹಾಗೂ ಸಾಧ್ಯವಾದಷ್ಟು ಕೈಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಈ ವೈರಾಣುವಿನ ಸೋಂಕು ಹೆಚ್ಚಾದರೆ ಅದನ್ನು ಎದುರಿಸೋದಕ್ಕೆ ಆರೋಗ್ಯ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರೋ ವರದಿಗಳು ಕೂಡ ಬರ್ತಾ ಇವೆ. ಇನ್ನು ಈ ವೈರಾಣು ತುಂಬ ಹೆಚ್ಚಿನ ಸಮಸ್ಯೆಗಳನ್ನೇನು ಉಂಟು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ನಮ್ಮಲ್ಲಿ ಶೀತ ಆದಾಗ ಸಮಸ್ಯೆಗಳು ಕಾಣಿಸ್ಕೊಳ್ತವೋ ಅದೇ ರೀತಿಯ ರೋಗ ಲಕ್ಷಣಗಳನ್ನು ಈ ಹ್ಯೂಮನ್ ಮೆಟಾನ್ಯೂಮಾ ವೈರಾಣು ಉಂಟು ಮಾಡುತ್ತೆ. ಇಂಥ ವೈರಾಣು ಇದೆ ಅನ್ನೋದು ಗೊತ್ತಾಗಿದ್ದೆ 2001ರಲ್ಲಿ. ಅವತ್ತಿಗೆ ವೈದ್ಯಕೀಯ ವಿಜ್ಞಾನಿಗಳು ಈ ವೈರಾಣುವನ್ನು ಗುರುತಿಸಿದ್ರು ಹಾಗೂ ಇದನ್ನು ರೆಸ್ಪಿರೇಟರಿ ಸಮಸ್ಯೆಗಳನ್ನು ಉಂಟು ಮಾಡುವ ಪ್ರಭೇದದ ವೈರಾಣು ಅಂತ ಹೇಳಲಾಯಿತು. ಈ ವೈರಾಣುವಿನ ಸೋಂಕು ಉಂಟಾದರೆ ಅಪ್ಪರ್ ಮತ್ತು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುತ್ತೆ. ಅದರಲ್ಲೂ ಈ ವೈರಾಣುವಿನ
ವೈರಾಣುವಿನ ಸೋಂಕಿನಿಂದ ಮಕ್ಕಳು ಹಾಗೂ ವಯಸ್ಸಾದವರಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ. ಈ ಇನ್ಫೆಕ್ಷನ್ ಅನ್ನೋದು ತೀರಾ ಹೆಚ್ಚಾದ್ರೆ ಅದು ಪ್ರಾಣಕ್ಕೆ ಸಂಚಕಾರವನ್ನು ತರುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಸೋಂಕಿನ ರೋಗ ಲಕ್ಷಣಗಳೇನು ಅನ್ನೋದನ್ನ ನಾವು ನೋಡೋದಾದ್ರೆ, ಈ ವೈರಾಣುವಿನಿಂದ ಕೆಮ್ಮು, ಮೂಗು ಸೋರುವಿಕೆ, ಮೂಗು ಕಟ್ಟೋದು, ಗಂಟ್ಲು ನೋವು, ಜ್ವರದಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ. ಒಮ್ಮೆ ಈ ವೈರಾಣು ದೇಹವನ್ನು ಹೊಕ್ಕಿದ್ರೆ ಅದು ಡೆವಲಪ್ ಆಗೋದಕ್ಕೆ 3 ರಿಂದ 6 ದಿನಗಳ ಕಾಲಾವಕಾಶ ಬೇಕಾಗುತ್ತಂತೆ. ಹೀಗಾಗಿ ಆ ಅವಧಿಯ ಒಳಗೆ ಮೇಲಿನ ಲಕ್ಷಣಗಳೇನಾದರೂ ಕಂಡು ಬಂದರೆ ನೀವು ತಕ್ಷಣ ಐಸೋಲೇಟ್ ಆಗೋದು ಉತ್ತಮ ಅಂತ ಹೇಳ್ತಾರೆ. ಹಾಗಂತ ಈ ವೈರಾಣುವಿನಿಂದ ಭಾರಿ ತೊಂದರೆ ಇದೆ ಅಂತೇನಲ್ಲ, ತುಂಬ ಹೆದರಬೇಕಾದ, ಆತಂಕಕ್ಕೀಡಾಗಬೇಕಾದ ಅಗತ್ಯನೂ ಇಲ್ಲ. ಹಾಗೆ ಈ ಹಿಂದಿನ ಬಾರಿ ಚೈನಾ ವೈರಾಣು ಉಂಟಾದ ಸಂದರ್ಭದಲ್ಲಿ ಮನುಷ್ಯರೇ ಮುಟ್ಟಿಸಿಕೊಳ್ಳದ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅಷ್ಟೆಲ್ಲ ಆತಂಕ ಪಡಬೇಕಾದ ಅಗತ್ಯ ಏನು ಈ ಬಾರಿ ಕಾಣಿಸ್ತಾ ಇಲ್ಲ. ಈ ವೈರಾಣು ನಮ್ಮ ದೇಹದಲ್ಲಿ ಕಾಣಿಸ್ಕೊಂಡ್ರೂ ಕೂಡ ಸರಿಯಾದ ಔಷಧೋಪಚಾರ ಆದ್ರೆ ಕೆಲ ದಿನಗಳಲ್ಲಿ ಗುಣಮುಖರಾಗುವ ಸಾಧ್ಯತೆ ಇರುತ್ತೆ. ಬೆಂಗಳೂರಿನ 2 ಹಸಿಗೂಸುಗಳು ಈ ವೈರಾಣುವಿನ ಕಾಟಕ್ಕೆ ತುತ್ತಾಗಿ ಗುಣಮುಖರಾಗಿರುವುದನ್ನು ನೋಡಿದ ಮೇಲೆ ಇದರ ಬಗ್ಗೆ ಹೆಚ್ಚು ಹೆದರಬೇಕಾದ ಅಗತ್ಯ ಏನಿಲ್ಲ. ಇನ್ನು ಈ ವೈರಾಣು ಕೂಡ ಚೀನಾ ವೈರಾಣುವಿನ ಥರಾನೇ ಹರಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಮಸ್ಯೆಗೀಡಾದ ವ್ಯಕ್ತಿಗೆ ತೀರಾ ಹತ್ತಿರದಲ್ಲಿದ್ದರೆ, ಅವರು ಬಳಸಿದ ವಸ್ತುಗಳನ್ನು ಬಳಸಿದರೆ, ಸೋಂಕಿತ ವ್ಯಕ್ತಿ ಯಾರ ಮೇಲಾದರೂ ಕೆಮ್ಮಿದರೆ, ಸೀನಿದರೆ ಅದರಿಂದ ಹೊರಬೀಳುವ ವೈರಾಣುಗಳು ಆರೋಗ್ಯವಂತ ವ್ಯಕ್ತಿಗಳಿಗೆ ಕೂಡ ಸೋಂಕನ್ನುಂಟು ಮಾಡುವ ಸಾಧ್ಯತೆ ಇರುತ್ತೆ. ಹಾಗೆಯೇ ವೈರಾಣು ಬಿದ್ದಿರೋ ವಸ್ತುಗಳನ್ನು ಮುಟ್ಟಿ ಕಣ್ಣು, ಮೂಗು, ಬಾಯಿಗಳನ್ನು ಮುಟ್ಟಿಕೊಂಡ್ರೆ ಆಗ ವೈರಾಣು ಮತ್ತೊಬ್ಬರ ದೇಹವನ್ನು ಸೇರುವ ಸಾಧ್ಯತೆ ಕೂಡ ಇರುತ್ತೆ. ಥೇಟ್ ಚೈನಾ ವೈರಾಣುವಿನ ಹಾಗೆ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ಇರುತ್ತೆ. ಇನ್ನು ನಮ್ಮ ದೇಶದಲ್ಲಿ ಜನಕ್ಕೆ ಸ್ವಲ್ಪ ಸಿವಿಕ್ ಸೆನ್ಸ್ ಅನ್ನೋದು ವಿಪರೀತ ಇರುತ್ತೆ. ಅವರು ಬಾಯಿಗೆ ಏನನ್ನು ಅಡ್ಡ ಇಟ್ಟುಕೊಳ್ಳದೆ ಪಕ್ಕದವನ ಮೇಲೆ ಕೆಮ್ಮುತ್ತಾರೆ, ಪಕ್ಕದವನ ಮೇಲೆ ಸೀನ್ತಾರೆ. ನಾವು ಚೈನಾ ವೈರಾಣುವಿನ ಸಂದರ್ಭದಲ್ಲಿ ಕೂಡ ಇದು ನಮ್ಮಲ್ಲಿ ಸಾಕಷ್ಟು ಜನರ ಗಮನಕ್ಕೆ ಬಂದಿರುತ್ತೆ. ಮಾಸ್ಕ್ ಹಾಕ್ಕೊಂಡು ಬರ್ತಾ ಇದ್ದವರು ಸೀನು ಬಂದರೆ ಮಾಸ್ಕನ್ನು ತೆಗೆದು ಪಕ್ಕದಲ್ಲಿದ್ದವರ ಮೇಲೆ ತುಂತುರು ಸಿಡಿಸಿ ಆಮೇಲೆ ಮಾಸ್ಕನ್ನು ಹಾಕ್ಕೊಂಡದ್ದನ್ನು ಕೂಡ ನಾವು ಕಂಡಿದ್ದೀವಿ. ಹೀಗಾಗಿ ನಮ್ಮಲ್ಲಿ ಜನಕ್ಕೆ ಸ್ವಲ್ಪ ಸಿವಿಕ್ ಸೆನ್ಸ್ ಅನ್ನೋದು ಹೆಚ್ಚಿರೋದ್ರಿಂದ ಈ ವೈರಾಣು ಹರಡುವ ವೇಗ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಸ್ವಲ್ಪ ಜವಾಬ್ದಾರಿಯನ್ನು ಬೆಳೆಸ್ಕೊಳ್ಳೋದನ್ನ ಕಲಿಯೋಣ, ಮಾಸ್ಕ್ ಹಾಕ್ಕೊಳ್ಳೋಣ. ಕೆಮ್ಮು ಮತ್ತು ಸೀನು ಬಂದಾಗ ನಮ್ಮ ದೇಹದ ಒಳಗಿನ ಕಫ ಮತ್ತು ಎಂಜಲಿನ ಹನಿಗಳು ಪಕ್ಕದವರ ಮೇಲೆ ಬೀಳದ ಹಾಗೆ, ಗಾಳಿಯಲ್ಲಿ ಹರಡಿ ಮತ್ತೊಬ್ಬರಿಗೆ ರೋಗ ವ್ಯಾಪಿಸದ ಹಾಗೆ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನು ನಾವೇ ತಗೊಂಡ್ರೆ ರೋಗ ಹರಡೋದು ತಾನಾಗಿ ಕಡಿಮೆ ಆಗುತ್ತೆ. ಗೆಳೆಯರೆ, ವೈದ್ಯರು ಕೂಡ ಇದೇ ಮಾತು ಹೇಳ್ತಾ ಇದ್ದಾರೆ. ಈಗ ಬಂದಿರೋ ಈ ವೈರಾಣು ತುಂಬಾ ಅಪಾಯಕಾರಿಯಲ್ಲ, ಸಾಕಷ್ಟು ಬಾರಿ ಇದು ಪತ್ತೆಯಾಗಿದೆ. ಸಾಮಾನ್ಯ ಔಷಧಗಳಿಂದಲೇ ಇದು ಗುಣವಾದ ಉದಾಹರಣೆಗಳು ಕೂಡ ಇವೆ. ಹೀಗಾಗಿ ಈ ವೈರಾಣುವಿಗೆ ಹೆದರಬೇಕಾದ ಅಗತ್ಯ ಏನಿಲ್ಲ. ಸೋಂಕು ಕಾಣಿಸಿಕೊಂಡ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಅವರ ಸಲಹೆಗೆ ಅನುಗುಣವಾಗಿ ಔಷಧಗಳನ್ನು ತಗೊಳ್ಳಿ. ಇನ್ನು ಸಾಮಾನ್ಯವಾಗಿ ಚಳಿಗಾಲ ಬಂತು ಅಂದ್ರೆ ಶೀತ, ಜ್ವರ, ಕೆಮ್ಮು, ನೆಗಡಿ ಇವೆಲ್ಲ ಕಂಡು ಬರುತ್ತವೆ. ಈ ವರ್ಷ ಭಾರತದಲ್ಲಿ ಇಂಥ ವರದಿಗಳು ಸಾಕಷ್ಟಾಗಿವೆ. ಸಾಕಷ್ಟು ಮಕ್ಕಳು ಕೂಡ ಶೀತ, ಕೆಮ್ಮು, ಜ್ವರದಿಂದ ಬಳಲಿದ್ದಾರೆ. ಬಹಳಷ್ಟು ಮಂದಿ ಅದರಿಂದ ಚೇತರಿಸಿಕೊಂಡು ಇದ್ದಾರೆ. ಸೊ ಹೆದರಬೇಕಾದ ಅಗತ್ಯ ಇಲ್ಲ. ಆದರೆ ಎಚ್ಚರಿಕೆಯನ್ನಂತೂ ವಹಿಸಲೇಬೇಕಾಗತ್ತೆ. ಈ ಬಾರಿ ಚಳಿ ಕೂಡ ವಿಪರೀತ ಪ್ರಮಾಣದಲ್ಲಿದೆ. ಹೀಗಾಗಿ ನಿಮ್ಮ ದೇಹವನ್ನ ಸಾಧ್ಯವಾದಷ್ಟು ಬೆಚ್ಚಗಿಟ್ಕೊಳ್ಳಿ. ಚಳಿಯಿಂದ ಬರಬಹುದಾದ ಸಾಮಾನ್ಯ ಸಮಸ್ಯೆಗಳು ಕೂಡ ನಿಮ್ಮನ್ನ ತಟ್ಟದ ಹಾಗೆ ನೋಡ್ಕೊಳ್ಳಿ. ಈ ಹಿಂದೆ ಚೈನಾ ವೈರಾಣುವಿನ ಕಾಟ ಶುರುವಾದಾಗ ಒಂದಷ್ಟು ಮನೆಮದ್ದುಗಳನ್ನ, ಕಷಾಯಗಳನ್ನ ಬಳಸೋದನ್ನ ನೀವು ಅಭ್ಯಾಸ ಮಾಡಿಕೊಂಡಿದ್ರಿ. ಈಗ ಮತ್ತೊಂದಷ್ಟು ದಿನಗಳ ಕಾಲ ಅದನ್ನ ಬಳಸೋದಿಕ್ಕೆ ಶುರು ಮಾಡಿ. ಸಾಧ್ಯವಾದಷ್ಟು ಕಿವಿ ಮತ್ತು ತಲೆಗಳನ್ನ ಮುಚ್ಕೊಳ್ಳಿ. ಬೆಚ್ಚಗಿನ ವಸ್ತುಗಳನ್ನ ಬಳಸೋ ಮೂಲಕ ನಿಮ್ಮ ದೇಹವನ್ನ ಬೆಚ್ಚಗಿಟ್ಕೊಳ್ಳಿ. ಪರಿಶುಭ್ರತೆಯನ್ನ, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ. ಇಷ್ಟು ಮಾಡಿಬಿಟ್ರೆ ನಿಮ್ಮ ಇಮ್ಯುನಿಟಿಯು ಹೆಚ್ಚಾಗುತ್ತೆ, ರೋಗಾಣುಗಳು ಕೂಡ ನಿಮ್ಮಿಂದ ದೂರ ಉಳಿಯುತ್ತವೆ. ಇನ್ನು ಈ ವೈರಾಣುವಿನ ಸಮಸ್ಯೆಗೆ ರೋಗ ಲಕ್ಷಣಗಳನ್ನ ಆಧರಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ನಮ್ಮ ಅದೃಷ್ಟಕ್ಕೆ ಇದಕ್ಕಿನ್ನೂ ಲಸಿಕೆ ಬಂದಿಲ್ಲ. ಬಹುಶಃ ಈ ವೈರಾಣುವಿನ ಕಾಟ ಕೂಡ ಹೆಚ್ಚಾದ್ರೆ ಇವತ್ತಲ್ಲ ನಾಳೆ ಲಸಿಕೆಯ ಹೆಸರಲ್ಲಿ ಒಂದಷ್ಟು ಮೆಡಿಸಿನ್ ಕಂಪನಿಗಳು ಕೂಡ ದುಂಡಗಾಗತ್ತವೆ. ಇನ್ನು ಗೆಳೆಯರೆ, ಈ ವೈರಾಣುವಿಗೆ ನಾವು ಹೆದರಬೇಕಾದ ಅಗತ್ಯ ಇಲ್ಲ ಅಂತ ಹೇಳೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ. ಈ ಹಿಂದೆ ಚೈನಾ ವೈರಾಣು ಬಂತಲ್ಲ, ಆ ವೈರಾಣು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಸಮಸ್ಯೆಯನ್ನುಂಟು ಮಾಡುವ ವೈರಾಣು ಆಗಿತ್ತು. ನಾವು ಅದಕ್ಕೀಗಾಗಲೇ ಬಹುತೇಕ ನಮ್ಮಲ್ಲಿ ಎಲ್ಲರೂ ಚೈನಾ ವೈರಾಣುವಿಗೆ ಈ ಹಿಂದೆ ಲಸಿಕೆಯನ್ನ ತಗೊಂಡಿದ್ದೀವಿ. ಹೀಗಾಗಿ ನಮ್ಮಲ್ಲಿ ಇಮ್ಯುನಿಟಿ ಕೂಡ ಒಂದಷ್ಟು ಹೆಚ್ಚಾಗಿರೋ ಸಾಧ್ಯತೆ ಇರುತ್ತೆ. ಮತ್ತು ಈಗ ಕಾಣಿಸಿಕೊಳ್ತಾ ಇರೋ ಈ ವೈರಾಣುವು ಕೂಡ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಸಮಸ್ಯೆಯನ್ನುಂಟು ಮಾಡುವ ವೈರಾಣುವೇ ಆಗಿರೋದ್ರಿಂದ ಈ ಹಿಂದೆ
ಹಿಂದೆ ನಾವು ಪಡೆದ ಲಸಿಕೆ ಕೂಡ ಈ ವೈರಾಣುವಿನ ವಿರುದ್ಧ ಕೆಲಸ ಮಾಡುವ ಸಾಧ್ಯತೆ ಇರುತ್ತೆ. ವೈರಾಣು ನಮ್ಮ ದೇಹವನ್ನು ಪ್ರವೇಶಿಸಿದ ಕೂಡಲೇ ಅದರ ವಿರುದ್ಧ ಹೋರಾಡೋದಕ್ಕೆ ನಮ್ಮಲ್ಲಿ ಪ್ರತಿರೋಧಕ ಕಣಗಳು ಹುಟ್ಟುಕೊಳ್ಳುತ್ತವೆ. ಅದರ ಜೊತೆಗೆ ಒಂದಷ್ಟು ರೋಗ ಲಕ್ಷಣಗಳಿಗೆ ಚಿಕಿತ್ಸೆಯನ್ನು ಪಡ್ಕೊಂಡು ಮನೆಮದ್ದು, ಕಷಾಯ ಮುಂತಾದವುಗಳನ್ನು ಬಳಸ್ತಾ ಶುಚಿತ್ವವನ್ನು ಕಾಪಾಡಿಕೊಂಡು ಬಿಟ್ರೆ ಯಾವ ವೈರಾಣುವು ನಮ್ಮನ್ನು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೆದರೋದಕ್ಕೆ ಹೋಗಬೇಡಿ, ಎಚ್ಚರಿಕೆಗಳನ್ನು ಮರಿಬೇಡಿ. ಮನೆಯಲ್ಲಿ ಮಕ್ಕಳಿದ್ರೆ, ಹಿರಿಯರಿದ್ರೆ ಅವರ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿಯನ್ನು ವಹಿಸಿ. ಸಾಧ್ಯವಾದಷ್ಟು ಬಿಸಿ ನೀರನ್ನು ಕುಡಿಯೋದಕ್ಕೆ ಬಳಸಿ, ಬಿಸಿ ಆಹಾರವನ್ನೇ ಸೇವಿಸಿ, ಜೊತೆಗೆ ಶುಚಿತ್ವವನ್ನು ಕಾಪಾಡಿ ದೇಹವನ್ನು ಬೆಚ್ಚಗಿಟ್ಕೊಳ್ಳಿ. ಇಷ್ಟು ಮಾಡಿದರೆ ನಿಮ್ಮನ್ನು ಯಾವ ರೋಗಾಣುವು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಆರೋಗ್ಯ ಯಾವತ್ತಿಗೂ ನಮ್ಮ ಕೈಯಲ್ಲೇ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.